ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಆರಕ್ಷಕನಾಗಿ ಅಯೋಗ್ಯನ ಕೆಲಸ ಮಾಡಿದಂಥ ಮೂಡಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನಿರಂತರವಾಗಿ ಈತನ ವಿರುದ್ಧ ವರದಿಯನ್ನ ನ್ಯೂಸ್ ಫಸ್ಟ್ ಪ್ರಸಾರ ಮಾಡಿತ್ತು. ಸಂತ್ರಸ್ತೆಯರ ಪರವಾಗಿ ನಿಮ್ಮ ನ್ಯೂಸ್ ಫಸ್ಟ್ ನಿಂತ್ಕೊಂಡಿತ್ತು. ನ್ಯೂಸ್ ಫಸ್ಟ್ ವರದಿಗೆ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಈತನ ವಿರುದ್ಧ ಸಂತ್ರಸ್ತೆಗೆ ಕಿರುಕುಳ ಕೊಟ್ಟಂಥ ಆರೋಪ ಕೇಳಿ ಬಂದಿತ್ತು. ಸಾಕ್ಷಿ ಸಮೇತ ಅದನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಟ್ಟಿತ್ತು. ಬೆಳ್ತಂಗಡಿಯ ವೇಣೂರು ಠಾಣೆಯಲ್ಲಿ ಈಗ ಈತನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಸಿಪಿಐ ಸಂದೇಶ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಮೂಡಬಿದ್ರೆಯ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದೇಶ್ ತನ್ನ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮಹಿಳೆಯರಿಗೆ ಅಥವಾ ಆ ಲಿಮಿಟ್ನಲ್ಲಿ ವಾಸ ಮಾಡ್ತಿರುವಂತಹ ಗೃಹಿಣಿಯರಿಗೆ ಕೊಡಬಾರದಂತಹ ಕಾಟವನ್ನು ಕೊಡ್ತಾ ಇದ್ದ, ಕಿರುಕುಳವನ್ನು ಕೊಡ್ತಾ ಇದ್ದ. ಪೊಲೀಸ್ ಆಗಿದ್ರೂ ಕೂಡ ಕಳ್ಳನ ರೀತಿಯಲ್ಲಿ ಕಾಂಪೌಂಡ್ಗಳನ್ನು ಹಾರಿ ಮಹಿಳೆಯರ ಜೊತೆ ವಿಕೃತವಾಗಿ ಡ್ಯಾನ್ಸ್ ಮಾಡಿ ಸೈಕೋ ರೀತಿ ವರ್ತನೆ ಮಾಡ್ತಿದ್ದ. ಈತನ ಒಂದು ಬಂಡವಾಳವನ್ನು ನಿಮ್ಮ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ತೆರೆದಿಟ್ಟಿತ್ತು. ಹಾಗೂ ಈಗ ನ್ಯೂಸ್ ಫಸ್ಟ್ನ ನಿರಂತರ ವರದಿಗೆ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದು ಎರಡನೇ ಇಂಪ್ಯಾಕ್ಟ್. ಮೊದಲನೇ ಇಂಪ್ಯಾಕ್ಟ್ ಈತನನ್ನು ಅಮಾನತು ಮಾಡಿದ್ದಂಥದ್ದು. ಆ್ಯಂಡ್ ಈಗ ಈತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಕಿರಣ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಿರಣ್, ಈಗ ಅಂತೂ ಇಂತೂ ಸಂತ್ರಸ್ತೆಯರಿಗೆ ಒಂದು ತಕ್ಕ ಮಟ್ಟಿಗೆ ನ್ಯಾಯ ಸಿಕ್ಕಂಥ ಒಂದು ಭಾವನೆ ಖಂಡಿತವಾಗ್ಲೂ ಈಗ ಅನುಭವ ಆಗಿರುತ್ತೆ. ಅದರ ಜೊತೆಗೆ ಈತನ ವಿರುದ್ಧ ಇನ್ನೂ ಕಠಿಣಾತಿ ಕಠಿಣ ಕ್ರಮಗಳಾಗಬೇಕು ಅನ್ನುವಂಥದ್ದು ಸಂತ್ರಸ್ತೆಯರ ಒಂದು ಆಗ್ರಹ ಕೂಡ, ಇನ್ಫ್ಯಾಕ್ಟ್ ಎಲ್ಲರ ಆಗ್ರಹ ಕೂಡ. ಸೊ ಈಗ ಅದಕ್ಕೆ ಒಂದು ಮುಂದಡಿಯನ್ನು ಇಟ್ಟಿರುವಂಥದ್ದು. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್? ರಾಹುಲ್, ಈಗ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ವೇಣೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದು ಕೂಡ ಅತ್ಯಾಚಾರ ಪ್ರಕರಣ. ಈ ಪ್ರಕರಣದಲ್ಲಿ ಮಹಿಳೆಗೆ, ಅಂದರೆ ಒಬ್ಬರು ಮಹಿಳೆಗೆ 2023ರಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಒಂದು ದೂರು ನೀಡಲಾಗಿತ್ತು. ಆ ದೂರಿನ ಆಧಾರದ ಮೇಲೆ ಈಗ ಈ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಈ ಒಂದು ಏನು ಅತ್ಯಾಚಾರ ಪ್ರಕರಣ ಇದೆ, ಇದಕ್ಕೆ ಹಲವಾರು ಆಂಗಲ್ಗಳಿಂದ ನೋಡ್ತಾ ಇದ್ದಾರೆ ಪೊಲೀಸರು. ತನಿಖೆಗೆ ಬೇಗ ಮುಂದಾಗ್ತಾ ಇರುವಂತದ್ದು. ಕಲಂ 376, 384, 506 ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲು ಮಾಡಿರುವಂತದ್ದು. ಮಹಿಳೆಗೆ ಮೋಸ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಮಹಿಳೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತೆಯನ್ನು ಕರೆದು ವಿಚಾರಣೆ ಮಾಡುವಂತಹ ಸಂದರ್ಭ ಕೂಡ ಇದೆ. ಹಾಗೇನೆ ಈ ಹಿಂದೆ ಏನು ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ರು ಅನ್ನೋ ಆರೋಪದ ಮೇಲೆ ಅವರ ವಿರುದ್ಧ ದೂರು ದಾಖಲಾಗಿತ್ತು. ಹಾಗೆಯೇ ಅದರ ತನಿಖೆ ನಡೆಸಿ ಎಸಿಪಿ ಅವರು ನೀಡಿದ ವರದಿಯ ಆಧಾರದ ಮೇಲೆ ಅದರ ನಂತರ ಅವರನ್ನ ಅಮಾನತು ಕೂಡ ಮಾಡಲಾಗಿತ್ತು. ಈಗ ಈ ತನಿಖೆಯ ನಡುವೆ ಇನ್ನೊಂದು ಪ್ರಕರಣ ದಾಖಲಾಗಿರುವಂತದ್ದು ಸಂದೇಶ್ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.